2 ಹಳೇದಾಗಿರೋಂಥ ನೀರಿನ ಬಾಟಲ್ಗಳನ್ನ ತೊಗೊಂಡಿದ್ದೀನಿ. ಈ ಮಾಮೂಲಿ ಪ್ಲಾಸ್ಟಿಕ್ ಬಾಟ್ಲು ಬರ್ತಾವಲ್ಲ ಅಂಥವಾದರೂ ಬಳಸ್ಕೊಬಹುದು. ಇದು ಸ್ವಲ್ಪ ಚೆನ್ನಾಗಿರೋದೆ, ಆದರೆ ಮುಚ್ಚಳ ಎಲ್ಲ ಹಾಳಾಗಿದೆ. ಹಾಗಾಗಿ ನಾನು ಈ ಬಾಟಲ್ಗಳನ್ನ ತೊಗೊಂಡು ಸಮನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಾಕುನ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಇವಾಗ ಮೇಲ್ಭಾಗದ ಒಂದು ಕ್ಯಾಪ್ನ ಭಾಗವನ್ನು ಕೂಡ ತೊಗೊಂಡಿದ್ದೀನಿ. ಈಗ ಒಂದು ಕಂಬಿಯನ್ನು ಬಿಸಿ ಮಾಡಿಕೊಂಡು ಈ ರೀತಿ ಸಮನಾಗಿ ನಾನು ನೋಡಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ಕೊಳ್ತಾ ಇದ್ದೀನಿ. 3 ಭಾಗಕ್ಕೂ ಕೂಡ ಸಮನಾಗಿ ಬರೋ ಥರ ಈ ಥರ ರಂಧ್ರಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಹಳೆಯದಾಗಿರೋಂಥ ಒಂದು ಹ್ಯಾಂಗರನ್ನು ತಗೊಂಡು ನೋಡಿ ಈ ರೀತಿ ತೆಗೆದ್ರೆ ಸುಲಭವಾಗಿ ನಾವು ಬಿಡಿಸ್ಕೋಬೋದು. ಸ್ಟ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ಹ್ಯಾಂಗರನ್ನು. ಈ ಮುಂಭಾಗದಲ್ಲಿರುತ್ತಲ್ವ ಹ್ಯಾಂಗರ್ನ ಎತ್ತಾಕೋದಕ್ಕೆ, ಅದನ್ನು ಸ್ವಲ್ಪ ಸರಿಯಾಗಿ ನೇರವಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಭಾಗವನ್ನು ಕಟ್ ಮಾಡ್ಕೋಬೋದು. ನಂತರ ನೋಡಿ ಈ ಥರ ಫೋಲ್ಡ್ ಮಾಡಿ ಮೇಲ್ಭಾಗದಲ್ಲಿ ಹುಕ್ ಹತ್ರ ಈ ಥರ ಕ್ಲೀನಾಗಿ ಮಡಚಿಬಿಟ್ರೆ ಒಂದು ಕಡೆ ಈಸಿಯಾಗಿ ನೇತಾಕ್ಬೋದು. ಈ ವಿಧಾನದಲ್ಲಿ ನಾವು ಹಳೇದಾಗಿರೋಂಥ ಹ್ಯಾಂಗರ್ ಬಾಟಲ್ನ ಬಳಸಿ ಒಂದು ಒಳ್ಳೆ ಕಿಚನ್ ಆರ್ಗನೈಸರ್ನ ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ.